ಕರ್ನಾಟಕ ರಾಜ್ಯದಾಗ ನಂಬರ್ 1 ಚಾನಲ್ ನೋಡೋರಿಗೆ ಭಾಳ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಚಂದ ನೋಡಾಕತ್ತೀರಿ, ಕಮೆಂಟು ಹಾಕಾಕತ್ತೀರಿ. ಪ್ರತಿಯೊಂದು ಸುದ್ದಿಗಳನ್ನು ಸಾರಾಂಶವಾಗಿ ವಿವರಣವಾಗಿ ಹೇಳ್ತಾನೆ ಖಡಕ ಕಾಕ ಜವಾರಿ ಕಾಕ ಅಂತ ಹೇಳ್ತೀರಿ. ಈಗ ಮತ್ತೊಂದು ಸುದ್ದಿ ತೊಗೊಂಬಂದನ್ನು ನೋಡ್ರಿ. ಕರ್ನಾಟಕ ರಾಜ್ಯದಾಗ ಹೊಸ ಸರ್ಕಾರ ಬಂದೈತಿರಿ ಸಿದ್ದರಾಮಯ್ಯ ನೇತೃತ್ವದಾಗ. ಇದೇ ಸಿದ್ದರಾಮಯ್ಯ ಸರ್ಕಾರ ಮೊದಲು ಬಂದಾಗ ಅವರು ಯಾವ ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಅದನ್ನು ಎಲ್ಲವನ್ನ ಈಡೇರಿಸಿದಾರ. ಒಂದು 2-3 ಉಳಿದಿರ್ಬೇಕ್ರಿ. ಕ್ಷೀರಭಾಗ್ಯ, ಅನ್ನಭಾಗ್ಯ, ಪಶುಭಾಗ್ಯ, ಕೃಷಿ ಭಾಗ್ಯ, ಎಷ್ಟೆಷ್ಟು ಎಂತಿಂಥ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಹಿತ ಉಚಿತ. ಇದೇ ಭಾರತೀಯ ಜನತಾ ಪಕ್ಷ ಬಂದಾಗ ಸ್ಕಾಲರ್ಶಿಪ್ ಬಂದಾವೇನ್ರಿ? ಎಷ್ಟು ಹುಡುಗರದಾವೆಲ್ಲ ಹೇಳ್ರಿ ನೋಡೋಣ. ಎಷ್ಟೋ ಕಚೇರಿ ಅಲ್ದಾಡಿ ಹೋದರೂ ಸಹಿತ ಸ್ಕಾಲರ್ಶಿಪ್ ಬರಲಿಲ್ಲ, ಶಿಕ್ಷಣದಿಂದ ವಂಚಿತರಾದರು. ಆದರೆ ಈಗ ಸರ್ಕಾರ ಬರೋಕ್ಕಿಂತ ಮುಂಚಿತ ಇದೇ ಕಾಂಗ್ರೆಸ್ ಸರ್ಕಾರ ಕೆಲವು ಪ್ರಣಾಳಿಕೆಗಳಲ್ಲಿ ಬಿಡುಗಡೆ ಮಾಡಿತ್ತು. 5 ಗ್ಯಾರಂಟಿ ವಿದ್ಯುತ್ ಉಚಿತ, ಬಸ್ ಪಾಸ್ ಮಹಿಳೆಯರಿಗೆ ಉಚಿತ, 10 kg ಅಕ್ಕಿ ಉಚಿತ, ಗೃಹ ಭಾಗ್ಯ, ಬಸ್ ಪಾಸ್, ನಿರುದ್ಯೋಗಿ ಭತ್ಯೆ ಇವೆಲ್ಲ ಉಚಿತ ಅಂತೇಳಿ ಹೇಳಿದ್ರು. ಆದರೆ ಕಾಂಗ್ರೆಸ್ಗೆ ಮತ ಹಾಕಿ ಸರ್ಕಾರ ತಂದವ್ರ ಸಿದ್ದರಾಮಯ್ಯ ಮಾತ್ರ ಯಾವುದು ವಚನ ಕೊಡ್ತಾರ ಆ ವಚನ ನಿಭಾಯಿಸ್ತಾರ. ಅವ್ರ ಜೊತೆ DK ಶಿವಕುಮಾರು ಅದಾರ. ಜೋಡೆತ್ತಿನ ಗಾಡಿ ಭಾಳ ಜಬರ್ದಸ್ತ್ ಹೋಗೈತಿ. ಈ ಡಬಲ್ ಇಂಜನ್ ಅಂದಿರ್ರಿ, ಆ ಡಬಲ್ ಇಂಜನ್ ಸೀಜಾಗಿ ಹೊರಗೆ ಬಿತ್ತು. ಈ ಜೋಡೆತ್ತು ಮಾತ್ರ ಡಬಲ್ ಇಂಜನ್ ಅಲ್ರಿ, ಇದು ಸ್ವತಃ ತನ್ನ ದೇಹಗಳಿಂದ ಹೊತ್ಕೊಂಡು ಹೋಗುವಂಥ ಸರ್ಕಾರ ಯಾವಾಗ ವಚನ ಕೊಟ್ಟಾರ ಅವ್ರು ವಚನ ಪಾಲನೆ ಮಾಡ್ಯಾರ. ಕಾಂಗ್ರೆಸ್ಗೆ ಮತ ಹಾಕಿದವ್ರು ಅದನ್ನು ಕೇಳಕ್ಕೆ ತಯಾರಿಲ್ರಿ. ಆದರೆ ಕೆಲವರು ಅಂಧಭಕ್ತರು ಅವ್ರಿಗೆ ಭಾಳ ಅರ್ಜೆಂಟ್ ಬೇಕಾಗೈತಿ ರೀ. ಯಾಕಂದ್ರೆ ಉಚಿತ ಕರೆಂಟ್ ತೊಗೊಳ್ಳೋ ಸಲುವಾಗಿ ಅವ್ರು ಭಾಳ ಬೆನ್ನೈತ್ಯಾರ್ರಿ. ಅವ್ರಿಗೆ ಬೇಕಾಗೈತಿ 3,000 ನಿರುದ್ಯೋಗಿ ಭತ್ಯೆ, ಉಚಿತ ವಿದ್ಯುತ್. ತಮ್ಮ ಸರ್ಕಾರದಾಗ ಒಂದು ಸ್ಕಾಲರ್ಶಿಪ್ ಕೊಡೋಕ್ಕಾಗಲಿಲ್ಲ. ಆದರೆ ಈಗ ಉಚಿತ ಸೌಲಭ್ಯಗಳ ಸಲುವಾಗಿ ಏನೇನೋ ಟ್ರೋಲ್ ಮಾಡಾಕತ್ತೀರಿ, ಏನೇನೋ ವ್ಯಂಗ್ಯಗಳನ್ನ ಹಾಕಾಕತ್ತೀರಿ, ಟೀಕೆ ಟಿಪ್ಪಣಿ ಮಾಡಾಕತ್ತೀರಿ. ಅವನು ಯಾವುದೂ ಕೌಂಟ್ ಆಗೋದಿಲ್ಲ. 135 ಶಾಸಕರ ಉಳ್ಳಂಥ ಭದ್ರ ಬುನಾದಿಯ ಸರ್ಕಾರ ಐತಿ. ಯಾವಾಗ ಅವರಿಗೆ ಅವಕಾಶ ಕೊಡಬೇಕಾಗ್ತೈತಿ. ಕಾಂಗ್ರೆಸ್ದವ್ರ ಹೋಟ್ ಹಾಕಿದವ್ರ ಹೇಳಾಕತ್ತಾರ ಮಾಡ್ತಾನೆ ಸಿದ್ದರಾಮಯ್ಯ, ತಪ್ಪಿಸೋದಿಲ್ಲ, ಮಾತಿನ ತಕ್ಕಂತೆ ನಡೀತಾನ. ಆದರೆ ಇವತ್ತು ವಿಶ್ಲೇಷಣೆ ಪ್ರಕಾರ ಹೇಳ್ಬೇಕಂದ್ರೆ ಕಾಂಗ್ರೆಸ್ಗಿಂತಲೂ ಈ ಭಾರತೀಯ ಜನತಾ ಪಕ್ಷ ಮತ್ತು ಮೋದಿ ಫಾಲೋವರ್ಸ್ಗೆ ಬೇಕಾಗೈತಿ ಉಚಿತ ಭಾಗ್ಯಗಳು. ಅವರ ಬೆನ್ನೈತಾರ್ರಿ ನೋಡ್ರಿ. ಅವರು ತೆಗೆದು ಎಲ್ಲ ವಿಡಿಯೋಗಳು ಹೆಂಗೆ ಬರ್ತಾವ. ಅವ್ರಿಗೆ ಭಾಳ ಅರ್ಜೆಂಟ್ ಐತಿ 200 ಯೂನಿಟ್ ಉಚಿತ ತಗೊಳ್ಳೋ ಸಲುವಾಗಿ. ಅಂದ್ರೆ ಸರ್ಕಾರನ ಇಕ್ಕಟ್ಟಿಗೆ ಸಿಲಿಸೋ ಸಲುವಾಗಿ, ಸರ್ಕಾರಕ್ಕೆ ಟೀಕೆ ಮಾಡೋ ಸಲುವಾಗಿ ಇವರು ಕಳೆದ ಒಂದು 10 ದಿವಸ ಆಗೈತಿ. ಈಗ ಸರ್ಕಾರ ಮಗು ಜನ್ಮಾಗೈತಿ. ಜನ್ಮ ಮಗು ಆದ ತಕ್ಷಣ ನಡೆದಾಡಕ್ಕೆ ಹೋಗೈತೇನ್ರಿ? ಪಾಲನೆ ಪೋಷಣೆ ಮಾಡಬೇಕು, ಹಾಲು ಕುಡಿಸ್ಬೇಕು, ಶಕ್ತಿ ಬರಬೇಕು, ಮಾತಾಡೋದು ಕಲಿಸ್ಬೇಕು, ಇವೆಲ್ಲ ವಿಧಾನಗಳು ಅದಾವ. ಅದರ ಸಲುವಾಗಿ ಸಿದ್ದರಾಮಯ್ಯನ ಮೇಲೆ ಕರ್ನಾಟಕ ರಾಜ್ಯದ ಜನತೆ ಭರವಸೆ ಇಟ್ಟು 7 ಕೋಟಿ ಜನ ಅವ್ರನ್ನ ಬೆನ್ನ ಹತ್ಯಾರ ಅಂದಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮಾತಿನ ತಕ್ಕಂತೆ ನಡೆಯುವಂಥ ವ್ಯಕ್ತಿ, ಮಾತಿನ ತಕ್ಕಂತೆ ತನ್ನ ಸಚಿವ ಸಂಪುಟದಲ್ಲಿ ಅರ್ಹತೆ ಉಳ್ಳ ವ್ಯಕ್ತಿಗಳನ್ನು, ಒಳ್ಳೊಳ್ಳೆಯ ವ್ಯಕ್ತಿಗಳನ್ನು, ಕಳಂಕರಹಿತ ವ್ಯಕ್ತಿಗಳನ್ನು ಇವತ್ತು ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟು, ಮಂತ್ರಿ ಸ್ಥಾನಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಮವಾಗಿ ಹೋಗುವಂಥ ಇದೊಂದು ದೂನಿಗತೆ ನಡ್ಕೊಂಡು ಹೊಂಟಾರ. ಆ ವಿಶ್ವಾಸ, ಆ ಯಾವ ಆಶ್ವಾಸನೆಗಳನ್ನ ಕೊಟ್ಟಾರ ಅವನು ಎಲ್ಲ ಅವರು ಈಡೇರಿಸ್ತಾರ. ಅದರ ಸಲುವಾಗಿ ಇಂಥವೆಲ್ಲ ಬರ್ತಾವ. ಏನು ಮಾಡ್ತೀರಿ? ಅಂಧಭಕ್ತರಿಗೆ ಒಂದು ಭಾಳ ಸವಾಲಾಗಿ ಪರಿಣಾಮಕಾರಿಯಾಗೈತಿ. ಈ ಅಂಧಭಕ್ತರಿಗೆ ಒಂದು ವಿಶೇಷ ಸೂಚನೆ ಏನೈತಿ? ಏನು ಬರ್ತಾವೆ ಯೋಜನೆಗಳು, ಆ ಯೋಜನೆಗಳು ಸಾರಾ ಸಗಟವಾಗಿ ಜಾರಿಗೆ ತರ್ತಾರ ಇದೇ ಸಿದ್ದರಾಮಯ್ಯ. ಇನ್ನು ಕಾಕೋತಕೊಂಡ್ರಿ ಪ್ರತಿಯೊಂದು ವಿಷಯಗಳನ್ನು ನಿಮಗೆ ಹೇಳಬೇಕಂದ್ರೆ ಈಗ ಯಾವ ಯೋಜನೆಗಳನ್ನ ಪ್ರಕಟ ಮಾಡೈತಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಇನ್ನು ಕೆಲವೇ ದಿನಗಳಲ್ಲಿ ಆ ಯೋಜನೆಗಳು ಜಾರಿ ಆಗ್ತಾವ. ಫಲಾನುಭವಿಗಳು ಪಡ್ಕೋತಾರ. 2,000 ರೂಪಾಯಿ ಗ್ಯಾರಂಟಿನೂ ಕೊಡ್ತಾರ. ಯಾವಾಗ ಅವ್ರ ಪ್ರಣಾಳಿಕೆಯಲ್ಲಿ ಲಿಖಿತವಾಗಿ ಕೊಟ್ಟಾರ ಸಹಿ ಮಾಡಿ ಅಂದಮೇಲೆ ಇನ್ನು ಅವು ಎಲ್ಲ ಜಾರಿಗೆ ಆಗ್ತಾವ. ಇದು ಕಾಂಗ್ರೆಸ್ಗೆ ಹೋಟ್ ಹಾಕಿದವ್ರು ತಡ್ಕೊಳಕ್ಕೆ ಸಾಧ್ಯ ಅದಾರ. ಆದ್ರೆ ಅಂಧಭಕ್ತರು ಮಾತ್ರ ಬೆನ್ನ ಹತ್ಯಾರ ಅಂದಮೇಲೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಸುಭದ್ರ ಆಗ್ತೈತಿ. ಕರ್ನಾಟಕ ಸರ್ಕಾರಕ್ಕೆ ಶಾಂತ ರೀತಿಯ ಒಂದು ನೋಡ್ರಿ, ಎಲ್ಲ ಕಡೆ ಸರ್ಕಾರ ಹೊಸದು ಬಂದ ಮೇಲೆ ಮಳೆ ಹಂಗಾಗತೈತಿ, ಆರಾಮ ಹೆಂಗೈತಿ, ಎಲ್ಲರೂ ಶಾಂತ ಆಗತ್ತಾರ. ಬನ ಬೆಳಿಗ್ಗೆ ಎದ್ದ ತಕ್ಷಣ ಹಿಂದೂ ಮುಸ್ಲಿಂ ಆ ಗಲಾಟೆ ಈ ಗಲಾಟೆ, ಹಿಜಾಬ ಹಲಾಲ್ ಕಟ್ಟ ಆ ಕಟ್ಟ, ದೈನಂದಿನವಾಗಿ ಒಂದೊಂದು ಏನೇನೋ ವಿವಾದ ಎಬ್ಬಿಸ್ತಿದ್ರು. ಆದರೆ ಇವತ್ತೆಲ್ಲ ಬಾಯಿ ಬಂದಾಗಿ ಅವ್ರು ಬೀಗ ಹಾಕಿದಂಗೆ ಆಗೈತಿ. ಎಲ್ಲ ಬೀಗ ಹಾಕ್ಯಾರ ನೋಡ್ರಿ. ಇನ್ನು
ಭಾರತೀಯ ಜನತಾ ಪಕ್ಷ ಏನು ಆಶ್ವಾಸನೆ ಕೊಟ್ಟಿದ್ರಿ ಅವೆಲ್ಲ ಮಖಾಡೆ ಮಲಗಿದಂಗೆ ಆಗೈತಿ. ಈಗ ಹೊಸ ಸರ್ಕಾರ ಬಂದೈತಿ, ಇನ್ನು ಕೇಂದ್ರದಾಗೂ ಹೊಸ ಸರ್ಕಾರ ಆಗೋದು, 28ಕ್ಕೆ 28 ಲೋಕಸಭಾ ಇನ್ನು ಕಾಂಗ್ರೆಸ್ಮಯ ಆಗೋದು. ಈಗಾಗಲೇ ಹೊಸ ಹೊಸ ಯುವಕರನ್ನು ಆಯ್ಕೆ ಮಾಡಿ ಹೊಸ ಯುವಕರನ್ನು ಕಳಿಸೋ ಸಲುವಾಗಿ ಒಳ್ಳೆಯ ಬುದ್ಧಿವಂತ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡಾಕತ್ತಾರ. ಕೆಲವು ಘೋಷಣೆನೂ ಮಾಡಾಕತ್ತಾರ, ಇನ್ನೂ ಕೆಲವು ಘೋಷಣೆ ಬಾಕಿ ಅದಾವು. ಇನ್ನು ಮುಂದೆ ಸರ್ಕಾರ ಯಾವ ರೀತಿ ನಡಿತೈತಿ, ಪ್ರತಿಯೊಂದು ಸರ್ಕಾರದ ಪ್ರತಿ ಹೆಜ್ಜೆಗೂ ಸಹಿತ ಬಹಳ ಜಾಣತನದಿಂದ ಹೋಗ್ತಾರ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಯಾಕಂದ್ರೆ ತಡ್ಕೊಳಕ್ಕೂ ಒಂದು ಶಕ್ತಿ ಬೇಕಿರಲ್ಲ, ತಡ್ಕೊಡ್ರಿ, ಸಮಾಧಾನದಿಂದ ಇರ್ರಿ, ಈ ಸರ್ಕಾರಕ್ಕೂ ಅವಕಾಶ ಕೊಡ್ರಿ. ನೀವೇನು ಮಾಡಿದಿರಿ ಗೊತ್ತೈತಿರಲ್ಲ, ಎಲ್ಲ ಯಾರ ಮೇಲೆ ಕೇಸ್ ಹಾಕೋದು, ಅವ್ರನ್ನ ಒಳಗೆ ಹಾಕ್ಸೋದು, FIR ದಾಖಲು ಮಾಡೋದು, ಏನು ಮಾತಾಡ್ರೂ ಗುಡಿ ಗುಂಡಾರ ಮಸೀದಿ ಚರ್ಚ್ ದರ್ಗಾ ದೈನಂದಿನವಾಗಿ ಇದೇ ಮಾಡ್ಕೊತ ಹೋದ್ರಿ. ಈಗ ಶಾಂತ ಕರ್ನಾಟಕ ಆಗೈತಿ, ಭಾಳ ಚಂದ ಕಾಣಕತ್ತೈತಿ. ಎಲ್ಲ ಕಡೆ ಹೋದ್ರೂ ಸಹಿತ ಜನರ ಪ್ರತಿಕ್ರಿಯೆನೂ ಹೋಗೈತಿ. ಇದೊಂದು ಪಿಡುಗ ತೊಲಗಿ ಹೋಗೈತಿಪ್ಪ, ಇನ್ನು ಮುಂದಿನ ಪಿಡುಗ ತೊಲಗು ಸಲುವಾಗಿ ತಯಾರಿ ಆಗೋಣ ಅಂತಾರ ಜನ. ವಿಚಾರ ಮಾಡಿ ನೋಡ್ರಿ, ಇವೇನು ಭವಿಷ್ಯದ ಆಶ್ವಾಸನೆಗಳು ಕೊಟ್ಟಾರ ಸಿದ್ದರಾಮಯ್ಯ, ಅವನ್ನ ನೆರವೇರ್ಸಾರ. ಸರ್ಕಾರ ಸುಭದ್ರ ಐತಿ, 5 ವರ್ಷ ಮುಂದೆ ಹೊಡಿತೈತಿ. ಅವರ ಹೈಕಮಾಂಡ್ ಏನು ನಿರ್ಣಯ ತಗೋತೈತಿ ಅದರ ತಕ್ಕಂತೆ ಅವರ 135 ಶಾಸಕರ ಹೋಗ್ತಾರ. ಪ್ರತಿಯೊಂದಕ್ಕೂ ಒಂದು ವೇಳೆ ಐತಿ. ಹಂಗಾದ್ರೆ ಎಷ್ಟು ಜನ ಕಾಂಗ್ರೆಸ್ಗೆ ಓಟ್ ಹಾಕಿದಿರಿ, ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿದಿರಿ, ಕಾಂಗ್ರೆಸ್ ಸರ್ಕಾರವನ್ನು ಇಲ್ಲಿ ತಂದಿದ್ದೀರಿ, ಈ ಜಗಳಾಡುವ ಸರ್ಕಾರನ ಹೊರಗೆ ಹಾಕಿ ಮತ್ತೊಂದು ಸರ್ಕಾರವನ್ನು ತಂದಿದ್ದೀರಿ ಅನ್ನೋರು ಎಷ್ಟು ಜನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೀರಿ ನೋಡೋಣ್ರಲ್ಲ. ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ. ನಮಸ್ಕಾರ.